ಯಾವುದೇ ಫಂಕ್ಷನ್ ಇರಲಿ, ಪಾರ್ಟಿ ಇರಲಿ, ನಾವು ತೊಡುವ ಉಡುಗೆ ತೊಡುಗೆ ಆಭರಣಗಳು ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಮುಖ್ಯ ನಮ್ಮ ಕೇಶ ವಿನ್ಯಾಸ ಕೂಡ. ಇತ್ತೀಚೆಗಂತೂ ನಾನಾ ರೀತಿಯ ಕೇಶ ವಿನ್ಯಾಸಗಳು ಹೆಣ್ಣು ಮಕ್ಕಳ ಲುಕ್ಕನ್ನೇ ಬದಲಾಯಿಸಿವೆ. ಇನ್ನು ಟ್ರೆಂಡ್ಗೆ ತಕ್ಕಂತೆ ಮುಖಕ್ಕೆ ಹೊಂದುವಂತಹ ಕೇಶ ವಿನ್ಯಾಸ ಮಾಡಿಕೊಳ್ಳುವುದು ಕೂಡ ಇಂದಿನ ಫ್ಯಾಷನ್ ಆಗಿದೆ. ಈಗಿನ ಟ್ರೆಂಡ್ನಲ್ಲಿ ಹೆಚ್ಚಾಗಿ ಮಹಿಳೆಯರನ್ನ ಆಕರ್ಷಿಸೋದಂದ್ರೆ ಪಫ್ ಹೇರ್ ಸ್ಟೈಲ್. ಹಾಗಾದ್ರೆ ಪಫ್ ಹೇರ್ ಸ್ಟೈಲ್ ಜೊತೆ ಸ್ಪೈರಲ್, ಕರ್ಲ್ ಅಂಡ್ ಫಂಕಿ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೀವೇ ನೋಡಿ. ಸಿರಿ ಸಖಿಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಸುನೀತಾ. ನಾನು ಮಲ್ಲೇಶ್ವರಮಿಂದ ಬಂದಿದ್ದೀನಿ. ಇವತ್ತು ನಾನು ನಿಮಗೆ 2 ಹೇರ್ ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ಪೈರಲ್ ಕರ್ಲ್ಸ್ ಮಾಡಿ ಅದರಿಂದ ನಿಮಗೆ ಫಂಕಿ ಹೇರ್ ಸ್ಟೈಲ್ ಈ ಥರ ಚೇಂಜ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇವ್ರ ಮೇಲೆ ನಾನು ಫ್ರಂಟ್ ಪಫ್ ಮಾಡಿ ಬ್ಯಾಕ್ ಸ್ಪೈರಲ್ ಮಾಡಿ ತೋರಿಸ್ತೀನಿ. ಬಟ್ ಇವ್ರಿಗೆ ಹೇರ್ಸ್ ನೋಡಿ ಫುಲ್ ಲೇಯರ್ಡ್ ಕಟ್ ಇದೆ ಇವ್ರಿಗೆ. ಅದಕ್ಕೆ ಸ್ಪೈರಲ್ ಮಾಡಿ ಒಂದು ಸೈಡ್ಗೆ ಮಾಡ್ತೀನಿ. ಇವಾಗ ಫಸ್ಟ್ ನಾಟ್ಸ್ ತೆಗಿಬೇಕು. ಆಮೇಲೆ ಫ್ರಂಟ್ ಪಫ್ ಮಾಡ್ಕೋಬೇಕು. ಇವಾಗ ಪಫ್ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಟೆಕ್ನಿಕ್ಸ್ ಬಂದಿದೆ. ಪಫ್ ಬರ್ತಾ ಇದೆ ನಿಮಗೆ, ಅದು ಒಳಗಡೆ ಇಟ್ಕೊಂಡು ಪಫ್ ಮಾಡ್ಕೋಬೋದು. ಸ್ವಲ್ಪ ಕೂದಲು ತಗೊಂಡು ಇವಾಗ ಅವ್ರಿಗೆ ಸ್ವಲ್ಪ ಮುಂಚೆ ಈ ಥರ ಕೂದಲು ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಯಾಕಂದರೆ ಇಲ್ಲಾಂದರೆ ಫುಲ್ ಇದೆಲ್ಲ ಬ್ಯಾಕ್ ಹೋಗಿದ್ರೆ ನೋಡೋಕ್ಕಷ್ಟು ನೀಟಾಗಿ ಕಾಣಿಸಲ್ಲ. ಈ ಥರ ಚಿಕ್ಕ ಸೆಕ್ಷನ್ ತಗೊಂಡು ಇದು ಒಳಗಡೆ ಇಟ್ಬಿಟ್ಟು ಕ್ಲಿಪ್ಸ್ ಹಾಕ್ಬೋದು. ಇವಾಗ ಸ್ಪೈರಲ್ ಮಾಡೋಣ ಬ್ಯಾಕ್ ಸೈಡ್. ಬ್ಯಾಕ್ ಸ್ಪೈರಲ್ ಮಾಡೋಕ್ಕೆ 2 ಸೆಕ್ಷನ್ ತಗೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ತಿಕ್ಕಾಗಿ ಮಾಡಿದ್ರೆ ಸರಿಯಾಗಿ ಬರಲ್ಲ. ಸ್ವಲ್ಪ ಅರ್ಧ ಹೇರ್ಸ್ ತೆಗೆದು ಒಂದು ಮೇಲೇಕಿ ಸೆಕ್ಷನ್ ಕ್ಲಿಪ್ ಹಾಕಿ ಫಸ್ಟು. ಇವಾಗ ಕೆಳಗಡೆ ನಾವು ಸ್ಪೈರಲ್ ಮಾಡ್ಕೊಂಡು ಬರಲ್ಲ, ಸೆಕ್ಷನ್ ಬೈ ಸೆಕ್ಷನ್. ಸ್ವಲ್ಪ ನಾನು ತಿಕ್ ಸೆಕ್ಷನ್ಸ್ ತಗೊಳ್ತಾ ಇದ್ದೀನಿ. ಆಮೇಲೆ ಡಿವಿಷನ್ ಮಾಡಿ ಸ್ವಲ್ಪ ನ್ಯಾಚುರಲ್ ಲುಕ್ ಬರೋಕ್ಕೆ. ಫುಲ್ ಮಾಡೋದೂ ಅವಶ್ಯಕತೆ ಇಲ್ಲ. ಯಾಕಂದರೆ ಇವಾಗ ನಾವು ಸೈಡ್ ವೀವಿಂಗ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ನೀವು ಸ್ವಲ್ಪ ಅರ್ಧ ತನಕ ಮಾಡ್ಕೊಳ್ರಿ ಸಾಕು. ಥರ ತೆಗೆದ ಮೇಲೆ ಸ್ವಲ್ಪ ನೀವು ಡಿವಿಷನ್ ಮಾಡ್ಕೊಳ್ರಿ. ಆವಾಗ ನ್ಯಾಚುರಲ್ ಆಗಿ ಕಾಣಿಸ್ತದೆ ನಿಮಗೆ. ಇವಾಗ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಥರ ಬಂಚ್ ಥರನೂ ಕಾಣಿಸಲ್ಲ. ಆ ಥರನೇ ನೆಕ್ಸ್ಟ್ ಸೆಕ್ಷನ್. ಸ್ವಲ್ಪ ಬಿಸಿ ಆದಮೇಲೆ ನಿಮ್ಗೆ ಎಷ್ಟು ಕರ್ಲ್ಸ್ ಬೇಕೋ ಅಷ್ಟು ಬಿಸಿ ಆದಮೇಲೆ ತೆಗೆದುಬಿಡಿ ಸ್ವಲ್ಪ ಕ್ರಾಸ್ ಆಗಿ. ಆಮೇಲೆ ಸೆಕ್ಷನ್ ಬೈ ಸೆಕ್ಷನ್ ಡಿವಿಷನ್ ಮಾಡಿಕೊಂಡ್ರಿ. ಈ ಥರ ಕರ್ಲ್ಸ್ ಅರ್ಧನೇ ಮಾಡಿದೆ. ಯಾಕಂದರೆ ನಾವು ಈ ಥರ ಸೈಡಿಗೆ ಮಾಡ್ತೀವಲ್ವ, ಆವಾಗ ಫುಲ್ ಕಾಣಿಸ್ತದೆ ನಿಮಗೆ. ಸೊ ಈ ನೆಕ್ಸ್ಟ್ ಸೆಕ್ಷನ್ ಮಾಡಿದ್ರೆ ಇನ್ನೂ ತಿಕ್ಕಾಗಿ ಕಾಣಿಸ್ತದೆ ನಿಮಗೆ. ನೆಕ್ಸ್ಟ್ ಸೆಷನ್ ಅದೇ ವೇಯಲ್ಲಿ ನೀವು ಸೆಕ್ಷನ್ಸ್ ತೊಗೊಂಡು ಒಂದೊಂದು ಲೇಯರು ಮಾಡ್ಕೊಂಡು ಬರಬೇಕು. ಇವಾಗ ಸ್ಪೈರಲ್ ಕರ್ಲ್ಸ್ ಮಾಡಿ ಆಯಿತು, ಫುಲ್ ಹೇರಲ್ಲ. ಇದನ್ನು ನಾವು ಒಂದು ಸೈಡಿಗೆ ತಳ್ಕೊಬೇಕು. ಯಾಕಂದರೆ ಒಂದು ಫ್ಯಾಷನಬಲ್ ಆಗಿ ಕಾಣಿಸೋಕ್ಕೆ ಇವಾಗ ಸ್ಯಾರಿ ಉಟ್ಕೊಳ್ಳುವಾಗ ಪಲ್ಲು ಲೆಫ್ಟ್ ಸೈಡ್ ಇರುತ್ತೆ. ಆವಾಗ ನೀವು ಇದು ರೈಟ್ ಸೈಡ್ಗೆ ತಳ್ಕೊಂಡಿದ್ರೆ ಒಂಥರ ಡಿಫ್ರೆಂಟಾಗಿ ನಿಮಗೆ ಸ್ಟೈಲ್ ಥರ ಕಾಣಿಸ್ತದೆ. ನಿಧಾನವಾಗಿ ಕೋಮ್ ಮಾಡ್ಕೊಂಡು ಫಸ್ಟ್ ಪಿನ್ಸ್ ಹಾಕ್ಕೊಳ್ರಿ. ಅದರ ಕೆಳಗಡೆಯಿಂದ ಹಾಫ್ ಮೂನ್ ಥರ ಪಿನ್ಸ್ ಹಾಕ್ಕೊಳ್ರಿ. ಪಿನ್ಸ್ ಹಾಕೊಂಡ್ಮೇಲೆ ಇಲ್ಲಿ ಒಂದು ಡೆಕೋರೇಟಿವ್ ಪೀಸ್ ಇಟ್ಕೊಳ್ರಿ. ಡೆಕೋರೇಟಿವ್ ಪೀಸ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪಿನ್ಸಲ್ಲಿ ಟಕ್ ಮಾಡ್ಕೊಳ್ರಿ. ಸೊ ಇವಾಗ ನೀವು ಫ್ರಂಟಿಂದ ನೋಡಿದ್ರೆ
ಈ ಥರ ಒಂದು ಸೈಡಿಗೆ ಕಾಣಿಸ್ತೆ, ಎಲ್ಲ ಕರ್ಲ್ಸ್ ಕಾಣಿಸ್ತದೆ. ಆ್ಯಂಡ್ ನಿಮ್ಗೆ ಆ ಸ್ಟ್ರಿಕ್ಕಿಂಗ್ ಎಲ್ಲನೂ ಹೈಲೈಟ್ ಆಗುತ್ತೆ. ಅದೇ ಥರ ಬ್ಯಾಕಿಂದ ನೋಡಿದ್ರೂ ನಿಮಗೆ ಸ್ವಲ್ಪ ಕರ್ಲ್ಸ್ ಅಲ್ಲಿನೂ ಕಾಣಿಸ್ತದೆ, ಡೆಕೋರೇಟಿವ್ ಪೀಸು ಕಾಣಿಸ್ತದೆ. ನೋಡೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ. ಇವಾಗ ಇದೊಂದು ಹೇರ್ ಸ್ಟೈಲ್ ಆಯಿತು. ಇದರಲ್ಲೇ ನೀವು ಡಿಫ್ರೆಂಟ್ ಟೈಪ್ಸ್ ಈ ಥರ ಚೇಂಜ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ಇದು ತೆಗೆದುಬಿಡಿ. ಇವಾಗ ಬೇಕಂದರೆ ಈ ಥರ ನ್ಯಾಚುರಲ್ ಆಗಿನೂ ಬಿಟ್ಕೋಬೋದು ವಿತೌಟ್ ಎನಿ ಕ್ಲಿಪ್. ಇದು ಚೆನ್ನಾಗಿ ಕಾಣಿಸ್ತದೆ. ಸ್ವಲ್ಪ ಈ ಥರ ಎತ್ತಿ ಒಂದು ಕ್ಲಿಪ್ ಹಾಕಿದ್ರೆ ಈ ಥರ ಸ್ಟೈಲಲ್ಲಿ ಕಾಣಿಸ್ತದೆ. ಆ್ಯಂಡ್ ಇದೇ ನೀವು ಸ್ವಲ್ಪ ತೆಗೆದುಬಿಟ್ಟು ಪಕ್ಕದಿಂದ ಈ ಥರ ಕ್ಲಿಪ್ಸ್ ಹಾಕ್ಕೊಳ್ಳಿ. ಕ್ಲಿಪ್ಸ್ ಹಾಕ್ಕೊಂಡು ಕ್ಲಿಪ್ಸ್ ಕಾಣಿಸಲ್ಲ ಥರ ಒಂದು ಡೆಕೋರೇಟಿವ್ ಪೀಸ್ ಏನೇನು ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ ನಿಮಗೆ. ನೋಡಿದ್ರಿಲ್ವಾ, ಇವಾಗ ಲೇಯರ್ಡ್ ಕಟ್ ಇರೋರಿಗೆ ಮನೆಯಲ್ಲೇ ನೀವೇ ಸಿಂಪಲಾಗಿ ಈ ಥರ ಸ್ಪೈರಲ್ ಕರ್ಲ್ಸ್ ಮಾಡ್ಕೊಂಡು 2-3 ಥರ ಸೆಟ್ ಮಾಡ್ಕೋಬೋದು ಅಂತ. ಒಂಥರ ಪೋನಿ ಥರ ಹಾಕೋಬೋದು, ಸೈಡ್ ಕೀ ಹಾಕೋಬೋದು, ಒಂಥರ ಚಿಕ್ಕ ಪಾರ್ಟಿಷನ್ಸ್ ತೊಗೊಂಡು ಸೆಂಟರ್ಗೆ ಹಾಕೋಬೋದು. ನಿಮಗೆ ಡೆಕೋರೇಟಿವ್ ಪೀಸಸ್ಸೂ ಸಿಕ್ಕದ್ದು ಮಾರ್ಕೆಟಲ್ಲಿ ತುಂಬ ವೆರೈಟೀಸು, ಅದು ಇಟ್ಕೊಂಡು ವೆರೈಟಿಯಾಗಿ ಮಾಡ್ಕೋಬೋದು. ಪಫ್ ಹೇರ್ ಸ್ಟೈಲ್ ಅನ್ನ ಯಾವ ರೀತಿ ಸ್ಪೈರಲ್ ಕರ್ಲ್ ಅಂಡ್ ಫಂಕಿ ಹೇರ್ ಸ್ಟೈಲ್ ಅನ್ನಾಗಿ ಮಾಡ್ಕೊಳ್ಬಹುದು ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ? ಹಾಗಾದ್ರೆ ನೀವು ನಿಮ್ಮ ಕೂದಲಿಗೆ ಇಂತಹ ಡಿಫ್ರೆಂಟ್ ಹೇರ್ ಸ್ಟೈಲ್ ನ ಮೂಲಕ ಹೊಸ ಲುಕ್ ನೀಡ್ತೀರಿ ಅಲ್ವಾ?